ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ನಾನು ಈ ವಿಡಿಯೋ ಚಿತ್ರೀಕರಣವನ್ನು ಪ್ಯಾಂಗಾಂಗ್ ಲೇ ಲಡಾಖ್ನಿಂದ ಮಾಡ್ತಾ ಇದ್ದೀನಿ. ಇದು 3 Idiots ಚಿತ್ರೀಕರಣವನ್ನು ಮಾಡಿದಂತಹ ಸ್ಥಳ ಇದು. ಇಲ್ಲಿಂದ ನಾನು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ತಣ್ಣಗಿದೆ ವಾತಾವರಣ. ಅದರಲ್ಲೂ ನಮ್ಮ ಪ್ರವಾಸಿಗರು, ನಮ್ಮ ಟ್ರಾವೆಲ್ಸಲ್ಲಿ ಬಂದಿರೋವಂಥವ್ರು, ಇವರು ನಮ್ಮ ಡ್ರೈವರು, ನಮ್ಮ ಗಾಡಿ ಡ್ರೈವರ್. ಇವ್ನು ಹೆಂಗೆ ಹೋಗಿದ್ದಾನೆ ನೋಡಿ. ನಾವು ಬರೀ ತಲೆ ಮೇಲೆ ನೀರು ಹಾಕ್ಕೊಂಡು ಬಂದಿದ್ದು, ಎಷ್ಟು ದೂರ ಹೋಗಿದ್ದಾನೆ. ತುಂಬ ತಣ್ಣಗಿದೆ ನೀರು, ವಾತಾವರಣ ತಣ್ಣ ಗಾಳಿ ಬೀಸ್ತಾ ಇದೆ. ಅಂಥದ್ರಲ್ಲಿ ಇವ್ರು ಹೋಗಿ ಅಲ್ಲಿ ಆ ಪುಣ್ಯಾತ್ಮ ಅಲ್ಲಿ ನಿಂತವನೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮವರೆಲ್ಲರೂ ತಣ್ಣಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಬಟ್ಟೆ ಬಿಚ್ಚು ಒಂದು ಸರಿ ರೌಂಡ್ ಮುಳುಗಿ ಈಜು ಹೊಡೆದು ಬಂದಿರೋರು. ಇದು 40% ಅಷ್ಟೇ ಭಾರತದಲ್ಲಿರೋದು, ಇನ್ನು 60% ಚೈನಾದಲ್ಲಿದೆ ಅಂತ ಹೇಳ್ತಾರೆ, ಪ್ಯಾಂಗಾಂಗ್ ಲೇಕ್ ಅಂತೇಳಿ. ಬಟ್ ಇದು ಈ ನೀರು ಏನಿದೆ ಇದು ಉಪ್ಪಿದೆ. ಇದು ಯಾಕೆ ಅನ್ನೋದು ನಮಗೂ ಅರ್ಥ ಆಗಲಿಲ್ಲ. ನೋಡಿ ಎಷ್ಟು ಸೌಂದರ್ಯದ ಸೊಬಗು ಯಾವ ರೀತಿ ಇದೆ ಅಂತೇಳಿ. ಪ್ರಕೃತಿ ಅನ್ನೋದು ಲೇ ಲಡಾಖಿಗೆ ಬಂದ್ರೆ ಪ್ರಕೃತಿ ನೋಡೋದಕ್ಕೆ ಸಾಧ್ಯ. ಏನು ಚೆನ್ನಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರವಾಸಿಗರನ್ನ ಮಾತಾಡ್ಸೋಣ. ಹೊನ್ನಪ್ಪರೇ, ಇವರು ಹಾಸನ್ ಜಿಲ್ಲೆಯವರು. ಏನು ಹೇಳ್ತೀರಿ ಹೊನ್ನಪ್ಪರೇ? ಹೊಳೆ ನರಸೀಪುರ. ಹೊಳೆ ನರಸೀಪುರದವ್ರು, ವಿಶೇಷವಾಗಿ ಹೊಳೆ ನರಸೀಪುರದವರು. 3 Idiots ಫಿಲ್ಮ್ದು ಶೂಟಿಂಗ್ ಎಲ್ಲ ಆಗಿದ್ದಂತೆ ಈ ಜಾಗದಲ್ಲಿ. ಅಲ್ಲಿ ನೋಡಿ, ಚೇರ್ ಮೇಲೆಲ್ಲ ಕುತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರಿ. ಆ ಸ್ಕೂಟರು, ಇದು ಡ್ರೆಸ್ಸು ಎಲ್ಲ ನೋಡಿದ್ವಿ. ಬಹಳ ಚೆನ್ನಾಗಿದೆ ವಾತಾವರಣ. ನೋಡಕ್ ನೀಲಿ ಕಲರ್ ನೀರು, ಕುಡಿದ್ರೆ ಉಪ್ಪು. ಏನ್ ಮಾಡೋಣ ಹೇಳಿ. ನೋಡಿದ್ವಿ, ಇದನ್ನು ಸರೋವರ ಅನ್ಕೊಂಡು ನೀರು ಕುಡಿದ್ರೆ ಉಪ್ಪು ನೀರು ಸೂಪರ್ ಇದೆ. ಧನ್ಯವಾದಗಳು ಸರ್. ಇನ್ನು ಇಲ್ಲಿಗೆ ಬರೋದಾದರೆ, ಇನ್ನು ಈ ಥರ ಕುದುರೆದು ರೈಡ್ ಇದೆ. ಇವರು 200 ರೂಪಾಯಿನ ತೊಗೊಳ್ತಾರೆ. ಆಮೇಲೆ ಯಾಕಂತೇಳಿ ಕರೀತಾರೆ, ಅದ್ರದ್ದು ಇಲ್ಲಿ ರೈಡ್ ಇದೆ. ಅದ್ರದ್ದು ಬಂದು 300 ರೂಪಾಯಿ ಹೇಳ್ತಾನೆ. ಒಟ್ಟು ಓವರಾಲ್ ಸೊಗಸಾಗಿದೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ 3 Idiots ಪಿಕ್ಚರ್ ತೆಗೆದ್ರಲ್ವಾ, ಆ ಯೆಲ್ಲೋ ಕಲರ್ ಬೈಕು ಈಗ ನಮ್ಮ ಪ್ರವಾಸಿಗರು ಇಲ್ಲಿ ಕೂತಿರುವಂಥದ್ದು. ಇಲ್ಲಿ ಡ್ರೆಸ್ಸು ಸಹ ಬಾಡಿಗೆ ಕೊಡ್ತಾರೆ. ಆ ಡ್ರೆಸ್ಸಲ್ಲಿ ಫೋಟೋ ತೆಗೆಸ್ಕೋಬೋದು. ಅದಕ್ಕೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಇವರು ಈ 3 Idiotsನ ಡ್ರೆಸ್ಸು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಬೈಕ್ ಮೇಲೆ ಕುತ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ. 150 ರೂಪಾಯಿ ಒಬ್ಬರಿಗೆ. ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ 3 Idiots ಚಿತ್ರ ಶೂಟಿಂಗ್ ಆದಾಗಿಂದನೂ ಈ ರೀತಿ ವ್ಯವಸ್ಥೆ ಇದೆ. ಇನ್ನು ಇದಕ್ಕೆ ಒಬ್ಬರಿಗೆ 3 ಜನಕ್ಕೆ 300 ರೂಪಾಯಿನ ತಗೊಳ್ತಾರೆ. ಇದು ಈ ರೀತಿ ಇದೆ. ಇದು 3 Idiots ಮೂವಿದು. ಇನ್ನು ಇವರು ಅಲ್ಲೊಂದು ಬೈಕ್ ಕೂತಿದ್ದಲ್ವಾ, ಅದೇ ಥರ 3 Idiots ಬೈಕು. ಇಲ್ಲಿ ಈ ರೀತಿ ಒಂದು ಬಾಕ್ಸ್ ಏನೋ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಲೇಕಿನ ಕೆಲವು ಪ್ರದೇಶ ಇನ್ನೀರು, ಬ್ಯಾಕ್ ವಾಟರ್ ಅಂತೀವಲ್ಲ ಆ ಥರ ಪ್ರಕೃತಿ ನೋಡಿ. ಇಲ್ಲೀಗ ನಿಮ್ಗೆ ಕಾಣ್ತದ ವೈಟ್ ಏನು ಕಾಣ್ತಾ ಇದೆ, ಇದಷ್ಟು ಸ್ನೋ ಫಾಲ್ ಆಗಿರುವಂಥದ್ದು. ಫ್ರೆಶ್ ಸ್ನೋ ಅದು. ಅಲ್ಲಿವರೆಗೂ ನಾವೆಲ್ಲ ಹೋಗೋಕ್ಕಾಗಲ್ಲ, ಗುಡ್ಡಗಾಡು ಪ್ರದೇಶ ಅಷ್ಟೆಲ್ಲ ಮೇಲೆ ಹತ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಕೆಳಗಡೆ ಇದ್ದಿದ್ರೆ ಸ್ನೋಲ್ಲಿ ಆಟ ಆಡ್ಬೋದಾಗಿತ್ತು. ಬಟ್ ಭಾಳ ಜನ ಇಲ್ಲಿ ಸ್ನಾನ. ಇಲ್ಲೊಂದು ನೋಡಿ, ನಿಮಗೆ ಯಾಕಂತ ಹೇಳಿದ್ನಲ್ವಾ, ಇದನ್ನೇ ಯಾಕಂತ ಕರೀತಾರೆ. ಇದು ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಾನೆ. ಇದು ಅವನ ಆ ಮೂಲೆಯಿಂದ ಈ ಮೂಲೆವರೆಗೂ ಒಂದು ರೌಂಡ್ ಕರ್ಕೊಂಡು ಬರ್ತಾನೆ. ಇದು ಹಿಮಾಚಲ್ ಪ್ರದೇಶ, ಲೇ ಲಡಾಖ್ ಪ್ರದೇಶದಲ್ಲಿ ಯಾಕು ತುಂಬ ಫೇಮಸ್ಸು. ಇದಿಷ್ಟು ವಿವರಣೆಯನ್ನು ಕೊಡ್ತಾ ಇಲ್ಲಿ ಯಾರನ್ನಾರು ಮಾತಾಡ್ಸೋಣ ಇರಿ. ಇವಾಗ ನೀವು ಪ್ಯಾಂಗಾಂಗ್ ಲೇಕಲ್ಲಿ ಇದ್ದೀರಲ್ಲ, ಏನು ಹೇಳ್ತೀರಾ ಸರ್? ನಮ್ಮ ಟ್ರಾವೆಲ್ಸ್ನ ಬಂದಿರುವಂಥ ಪ್ರವಾಸಿಗರು ಏನು ಹೇಳ್ತೀರಾ ಸರ್? ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಈ ಥರದ್ದು ಯಾವ್ದು ನೋಡಿರಲಿಲ್ಲ ನಾವು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ ಸರ್. ತುಂಬ ಚೆನ್ನಾಗಿದೆ. ಇದು ನಿಮ್ಮ ಅಭಿಪ್ರಾಯ. ಅದೇ ರೀತಿ ಏನು ಹೇಳ್ತೀರಾ ಸರ್? ಇಲ್ಲಿ ಬಂದು ಖುಷಿ ಪಡಬೇಕು ಅಂದರೆ ಇಲ್ಲಿ ಬರಬೇಕು. ಯಾವತ್ತು ಆ ಟೈಪ್ ಇದೆ. ಇಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ಇಲ್ಲಿ ಬರಬೇಕು. ಇದು ನಮ್ಮ ಪ್ರವಾಸಿಗರ ಅಭಿಪ್ರಾಯ. ಮತ್ತವರು ಪ್ರವಾಸಿಗರಿದ್ದಾರೆ, ಏನು ಹೇಳ್ತೀರಿ? ಜೀವನದಲ್ಲಿ ಒಂದೇ ಸಲ ಆದರೂ ಬಂದು ನೋಡ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ಒಮ್ಮೆ ಆದರೂ ಬಂದು ನೋಡ್ಕೊಂಡು ಹೋಗ್ಬೇಕು. ಅಷ್ಟು ಚೆನ್ನಾಗಿರತಕ್ಕಂಥ ಪ್ಲೇಸಸ್. ಧನ್ಯವಾದಗಳು. ಏನು ಹೇಳ್ತೀರಾ ಪಪ್ಪಿ ಅಣ್ಣ? ಪ್ಲೇಸ್ ಮಾತ್ರ ಸೂಪರು. ಜೀವನದಾಗ ಒಂದ್ಸತಿ ನೋಡಬೇಕು. ಅದ್ರ ಜೊತೆ ಬಂದ್ಬಿಟ್ಟು ರೋಡ್ ವೇಸಲ್ಲೇ ಬರಬೇಕು. ಅದೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸು. ಅದ್ರ ಜೊತೆ ಬಂತು ಅಂದರೆ ಇದಕ್ಕೆ ಅಷ್ಟು ಖುಷಿ ಇದು ಬರುತ್ತೆ, ಮಜಾ ಇರುತ್ತೆ. ಸುಮ್ಮನೆ ಫ್ಲೈಟಲ್ಲಿ ಬಂದು ಹಿಂಗೆ ಹೋಗಿ ಬರ್ರಂತ ಹೋದ್ರೆ ಏನು ಉಪಯೋಗ ಇಲ್ಲ. ಇದು ನಮ್ಮ ಪ್ರವಾಸಿಗರ ಅಭಿಪ್ರಾಯ. ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಬಟ್ ಓವರಾಲ್ ತುಂಬ ಚೆನ್ನಾಗಿದೆ. ಯಾಕೆ ನಾನು ಪ್ಯಾಂಗಾಂಗ್ ಲೇಕ್ನ ವಿಡಿಯೋ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸೌಂದರ್ಯದ ಸೊಬಗು ಆ ರೀತಿ ಇದೆ. ಪ್ರಕೃತಿ ಮೈ ನವಿರೇಳಿಸುವಂಗೆ ಇದೆ. ಅಷ್ಟು ಸುಂದರವಾಗಿದೆ. ಇದು ಎಷ್ಟು ವಿಡಿಯೋ ಮಾಡಿದರೂ ಸಾಕಾಗಲ್ಲ. ಹಾಗಾಗಿ ಈ ವಿಡಿಯೋ ಲೆಂತ್ ಜಾಸ್ತಿ ತೊಗೊಳುತ್ತೆ. ನಾನು 3 ನಿಮಿಷ 4 ನಿಮಿಷದೊಳಗಡೆ ಮಾಡುವಂಥ ವಿಡಿಯೋಗಳು ಲಾಂಗ್ ಆಗ್ತಿರೋದು ಇದೇ ಕಾರಣಕ್ಕೆ ಅಂತ ಹೇಳ್ತಾ, ಈ ವಿಡಿಯೋ ಚಿತ್ರೀಕರಣವನ್ನು ನಾನು ಲೇ ಲಡಾಖ್ ಪ್ಯಾಂಗಾಂಗ್ ಲೇಕ್ ಹತ್ರದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಚಿತ್ರೀಕರಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.